ಓ ಮಂಜಪ್ಪ, ನಿಂಗೆ ಎಂತ ಆತ ಮರೆ? ಎಷ್ಟು ಸತಿ ಹೇಳದ್ ನಾನು? ಇದು ಒಳ್ಳೆ ಕಥೆ ಆತಲ್ಲ. ಸುಳ್ಳು ಹೇಳ್ಬೇಡ, ಬಂದ್ರೆ ಹೇಳು ಅಂದ್ರೆ ಬಂದ್ರೆ ಬಂದನೆ ಅನ್ನಕ್ಕೆ ನಂಗೇನು ಹೆದ್ರಿಕ್ಯಾ? ಏನಕ್ಕೆ ನಾ ಅವನೇನು ಮುಚ್ಚಿಟ್ಕೊತೀನ? ಕೋಳಿ ಹುಂಜನ ಮುಚ್ಚಿಟ್ಕೊಳಕ್ಕೆ? ಏನಪ್ಪ, ಎಲ್ಲ ಹೋಗೇನೇನೋ ಸ್ವಲ್ಪ ಹೊತ್ತು ತಡ ಆಗ್ಬೋದು, ಗೊತ್ತಾನೆ ಬಿಡು. ಅದಕ್ಕೆ ಯಾಕಷ್ಟು ಇದು ಮಾಡ್ತೀಯ? ಸಣ್ಣ ಹುಡುಗನ ನಾವೇನಾರ ಜವಾಬ್ದಾರಿ ಇರೋ ಅವೇನು ಮತ್ತೆ ಎಲ್ಲ ಹುಡುಗರು ಹಂಗೋ ಅಲ್ಲ. ಈ ತಲೆ ಕೆಡಿಸ್ಕೊಂಡದ್ ನೋಡಿದ್ರೆ ನಮ್ಮನೆಗೆ ಬರಲ್ಲ. ಅಕಸ್ಮಾತ್ ಬಂದ್ರೆ ನಾನು ಬಂದು ಕೂಡಲೇ ನಿಂಗೆ ಫೋನ್ ಮಾಡಿಸ್ತೀನಿ ಮರೆ. ಎಂತ ಮನೇಲಿ ಜಗಳ ಮಾಡ್ಕೊಂಡು ಹೋಗಿ ನನ್ನ ಮರೆಯ. ನೀ ಮಾಡೋದು ಹಂಗೆ ಎಷ್ಟೊತ್ತಿಗೂ ಕರ 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 ಅಂತಾನೆ ಇರ್ತೀಯ. ಥೋತ ಇಲ್ಲ ಗುಂಡಪ್ಪಣ್ಣ, ನಾನು ಎಂತ ಜಗಳ ಎಂತ ಮಾಡ್ಲಪ್ಪ? ಜಗಳ ಎಂತಕ್ಕೆ ಮಾಡಲಿ? ಗಂಡ ಹೆಂಡತಿ ಇಬ್ಬರು ಹೋಗ್ಯಾರೆ. ಇದು ದೇವಸ್ಥಾನದ, ನೀವು ಹೋಗ್ಲನ ದೇವಸ್ಥಾನದ ಇದಕ್ಕೆ? ಇಲ್ಲಪ್ಪ, ನಾವು ಹೋಗ್ಲ. ಹಂಗೆ ನಮ್ಮನ್ನೆಲ್ಲ ಎಲ್ಲಿ ಕರೀತಾರೆ? ಸಾವುಕಾರ ಮಕ್ಕಳನ್ನ ಮಾತ್ರ ಕರೀತಾರೆ ಅವರು. ನಮ್ಮನ್ನೆಲ್ಲಿ ಕರೀತಾರೆ? ನಾನು ಹೋಗ್ಲ, ಪಾಪಣ್ಣ ಹೋಗ್ಲ. ಅಲ್ಲ, ಗಂಡ ಹೆಂಡತಿ ಇಬ್ರು ಹೋಗ್ಯಾರೆ ಅಂತೀಯ. ಹಂಗಾರೆ ಇವ್ರ ಮನೆಗೆ ಹೋಗಿರ್ಬೇಕ, ಅವನು ಹೆಂಡತಿ ತವ್ರ ಮನೆಗೆ ಹೋಗಿರ್ಬೇಕು. ನೀ ಯಾಕಷ್ಟೇ ಇದು ಮಾಡ್ತೀಯ ನೋಡೋಣ? ಅಲ್ಲ, ಹೆಂಡತಿ ತವ್ರ ಮನೇಲಿ ಇದ್ರೆ ನಾ ಬತ್ತೀನಿ, ನಾ ಅಲ್ಲಿ ಇರಲ್ಲ ಅಂತ ಹೇಳೋಗಿದ್ದವ. ಹಾಗೆಲ್ಲ ಇರಲ್ಲ. ಮನೆಗೆ ಬತ್ತಿದ್ದ. ನಿಮ್ಮದು ಅದು ಎಂಥದ್ದು ಅಡಿಕೆ ಚೇಣಿ ಗೀಣಿದು ಮಾತುಕತೆ ಏನಾರ ಮಾಡೋದಿತ್ತನೋ, ಹಂಗಾಗಿ ನಿಮ್ಮ ಮನೆಗೆ ಬಂದರನ ಅಂತ ನೋಡಿದೆ ನಾನು. ಪಾಪಣ್ಣ ಇವ ನಿಂಗೆ ಎಂತ ಆಗ್ಯದ? ಚೇಣಿ ಅಡಿಕೆ ಲೆಕ್ಕಾಚಾರ ನಮ್ಮನೆಲ್ಲೇ ಬಂದು ಮಾಡಕ್ಕೆ ನಾನೇನು ಅದರಲ್ಲಿ ಇದ್ದೀನ? ನೀವೇ ಎಲ್ಲ ಒಂದಾಗ ಮಾಡಿರಿ ಮರೆ. ಲೆಕ್ಕಾಚಾರ ಮಾಡಿದ್ರೆ ನಿಮ್ಮನಿಗೆ ಬರ್ತಾರೆ, ನಮ್ಮನಿಗೆ ಅಂತಕ್ಕೆ ಬರ್ತಾರೆ? ಸುಮ್ಮನಿರೋ. ನೀಗ ಮಲ್ಕ್ಯ ಹೇಳ್ತೀನಿ, ಸುಮ್ಮನೆ ಮಲ್ಕ್ಯ. ಬರೋದಾರ ಬತ್ತಾನವ. ಎಂತ ಅಂತೆ ಆ ಮಂಜಪ್ಪಣ್ಣ ಅಂತ? ಅವನು ಕತೆ ಬಿಡೋ ಮಾರೆ. ಏನು ಒಂಚೂರು ಚೋಗ್ರಾಗೇನೇನ ಈ ಅಭ್ಯಾಸ ಇರ್ಲಪ್ಪ. ಬತ್ತ ಒಂಚೂರು ಜಾಸ್ತಿನೇ ಆದಂಗೆ ಅದೇ ಅವನಿಗೆ. ಅಲ್ಲೇ ಮುದ್ದಣ್ಣಿ ನಿಮ್ಮನಿಗೆ ಬಂದ, ನಾನು ಬಂದ್ರೆ ಕೂಡಲೇ ಮನೆಗೆ ಬರೋಕ್ಕೆ ಹೇಳು, ಬತ್ತೀನಿ ಅಂತ ಹೇಳೋಗಿದ್ದ. ಹಿಂಗೆ ಯಾವ ಮಾರಯ್ಯ, ನೀನೇ ನೋಡ್ದಲ್ಲ, ಒಂದು ಅರ್ಧ ಗಂಟೆ ಆತೇನು ಅವನ ಹತ್ರ ನಾನು ಹೇಳ್ತಾ ಇಲ್ಲ ಬರಲ್ಲ ಅಂತ. ಮತ್ತೆ ಅದನ್ನೇ ಹೇಳ್ತಾನೆ. ಅದಕ್ಕೆ ಸುಮ್ಮನೆ ಫೋನ್ ಇಟ್ಟೆ ಅತ್ಲೈ. ಈ ಹುಡುಗ ಮಾಡೋದು ಹಾಗೆ. ಒಂದು ಮನೆಗೆ ಫೋನ್ ಮಾಡಿ ಹೇಳಬೇಕು, ಇಲ್ಲ ಮನೆಯಿಂದ ಹೋಗೋಷ್ಟೊತ್ತಿಗೆ ಹೇಳಿ ಹೋಗ್ಬೇಕು, ಅದನ್ನು ಮಾಡಲ್ಲ. ಅಲ್ಲ ಪಾಪಣ್ಣ, ನೀ ಅದೇನು ಹೋಗ್ಲ ದೇವಸ್ಥಾನಕ್ಕೆ? ಅವನಿಲ್ಲ, ನೀನು ಎಲ್ಲೂ ಹೋಗ್ತಾನೆ ಇರ್ಲಲ್ಲ ಮರಯ್ಯ. ಅವನು ಹೋದಲ್ಲಿ ನೀ ಹೋಗ್ಬೇಕು, ನೀ ಹೋದಲ್ಲಿ ನಾವು ಬರ್ಬೇಕು. ಹಂಗೆ ಏನೋ ಕಿಂಡಲ್ಲ ಅವನಿರೊಬ್ಬನೇ ಹೋಗೇನೆ ಅಂತ. ನಂಗೆ ಹೋಗೋಕ್ಕೆ ಅನುಕೂಲ ಆಗ್ಲ, ಹಂಗಾಗಿ ಹೋಗ್ಲ. ನೀವು ಈಗ ಕೇಳಿದ್ರಲ್ಲ, ನಾ ಇಲ್ಲಿದ್ದವನಿಲ್ಲಲ್ಲಿ ಹೋಗಿದ್ದಕ್ಕೆ ಹಾಗೆ ಹೊರಗಡೆ ಜನ ಎಲ್ಲ ಕೇಳ್ತಾರೆ. ಈಗ ಮೊದಲು ನಾವು 3 ಜನ ಒಟ್ಟಿಗೆ ಇರ್ತಿದ್ದೋ. ಈಗ ಸ್ವಲ್ಪ ದಿವಸದಿಂದ ನೀವು ನಮ್ಮ ಜೊತೆ ಬರೋದೇ ಇಲ್ಲಲ್ಲ. ಏನು ಅವರೊಬ್ರು ಯಾಕೆ ಬೇರೆ ಆಗ್ಯಾರೆ, ಅವರೊಬ್ಬರು ಯಾಕೆ ಬೇರೆ ಆಗ್ಯಾರೆ ಅಂತೇಳಿ ಪಗ್ತಾ ಕೇಳೋದು. ಏನು ಉತ್ತರ ಕೊಡ್ಬೇಕಿತ್ತು ಹೇಳಿ? ಇದೀಗ ನೀನು 100 ಸತಿ ಹೇಳು, 101ನೇ ಸತಿ ಹೇಳೋದೇ ನನ್ನ ಹತ್ರ. ಹಿಂಗೆ ಕೇಳ್ತಾರೆ ಎಲ್ಲರೂ ಅಂತ. ಮಾತು ತೊಟ್ಟಾರ್ಸಕ್ಕೆ ನೋಡ್ಬೇಡ. ನೀವು ಹೋಗದೆ ಇರ್ತಿರ್ಲ. ದೇವಸ್ಥಾನ ಅದೇನು ಕಾಶೇನಲ್ಲ, ಅದೇನು ನೀನು ಹೋಗ್ಲ? ಭಾರತಕ್ಕೆ ಹೋಗಿದ್ರನ? ಇಲ್ಲ, ಅವನು ಹೋಗ್ಲಪ್ಪ. ಹೋಗ್ತೀನಿ ಅಂದಿತ್ತು. ಸೀತನ ಹತ್ರ ಹೇಳ್ಬೇಕು, ಬತ್ತದನ್ನು ಕೇಳ್ಬೇಕು ಅಂತ ಹೇಳ್ತಾ ಇತ್ತು. ಮತ್ತೆ ಆಮೇಲೆ ಅಂತ ಸುದ್ದಿ ಹೇಳಲಪ್ಪ. ಅದೇನು ನಂಗೆ ಗೊತ್ತಿಲ್ಲ ಮಾರ್ರ. ನೀವು ಸೀತಕ್ಕನ ಹತ್ರ ಕೇಳಲನ? ಸೀತಕ್ಕೆ ಯಾಕೆ ಹೋಗ್ಲ? ಅವರು ಹೋಗ್ಬೇಕು ಅಂತ ಹೇಳ್ತಿದ್ರಂತಲ್ಲ. ಪಾಪಣ್ಣ, ನಿಮ್ಗಿಬ್ಬರಿಗೂ ಜೋಡಿ ಸರಿ ಆತದ ನೋಡಂಗಂತ. ನಾನು ಅಷ್ಟೊತ್ತಿಂದ ಕೇಳಿಸ್ಕಿಟ್ಟಿದ್ದೀನಿ. ಎಂತಕ್ಕೆ ಯಾಕೆ ಪಾಪಣ್ಣ ಗೊತ್ತಿಲ್ಲ? ಪಾರ್ವತಕ್ಕೆ ಎಂತಕ್ಕೆ ಹೋಗ್ಲಾ ಅಂತ ನಿಂಗೆ ಗೊತ್ತಿಲ್ಲ? ನಾನು ಎಂತಕ್ಕೆ ಹೋಗ್ಲಾ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಾ ಹೋಗ್ಲ ಅಂತ ನೀವು ಕಳಿಸ್ಲ, ಅದಕ್ಕೆ ನಾ ಹೋಗ್ಲ ಬೇಡ ಅಂದಿದ್ದಕ್ಕೆ. ಓ, ಗುಂಡಪ್ಪಣ್ಣೆ ಬೇಡ ಅಂದಿದ್ದ? ಅಲ್ಲಿ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸೀತಕ್ಕ, ಎಂತಕ್ಕೆ?
ಬೇಡ ಅಂದಿದ್ದೆ ಅಂತಕ್ಕ ಅವ್ರ. ಸುಮ್ಮನಿರೋ ಮಾರಾಯ, ನೀನು ಒಬ್ಬ ಹಂಗಿದ್ದೆ ನಾಟಕ ಮಾಡ್ತೀಯ. ಇವ್ರದ್ದು ಅದಿಯಲ್ಲ ಕೊನ್ಕು, ಇದು ರಘುವೀರಣ್ಣವ್ರ ಮನೆಗೇನ ಪೂರ್ವಿತ ರಾಕೇಶ ಬಂದು ಕರೆದೋಗ್ಯಾರಂತೆ. ಇವರಲ್ಲಿ ಹೋಗಲ್ಲ ಮಾಡಲ್ಲ, ಆದರೂ ಸುದ್ದಿ ಹೆಂಗೆ ಕಿವಿಗೆ ಮುಟ್ತದ ನಂಗಂತೂ ಗೊತ್ತಿಲ್ಲ. ಅವ್ರ ಮನೆಗೆ ಬಂದು ಕರೆದು ಹೋಗೋಕ್ಕಾಗ್ಯದೆ, ಹಂಗಾರೆ ನಮ್ಮನ್ನು ಕರೆಯೋಕ್ಕಾಗ್ಲನೋ, ಎಷ್ಟು ದೂರ ಅದು ಇದು ಅಂತ 108 ಮಾತು ನಿಂಗೆ ಗೊತ್ತಲ್ಲ ಇವ್ರ ಮಾತು. ನಾನು ಕಲ್ಬಿದ್ದು ಹೋಗಲಿ ಅಂತ ಸುಮ್ಮನೆ ಹಾಕಿಂಡೆ. ಅಲ್ಲಿ ದೇವಸ್ಥಾನ ಅದೇನು ಅವ್ರ ಮನೀಗ ಈಗ 2-3 ವರ್ಷ ಆಗಿತ್ತು ಇದಾಗದೆ. ಈ ಸತಿ ಹೋಗೋಣ ಅಂದ್ರೆ ಹೇಳ್ದವ್ರ ಮಾತು ಕೇಳಲ್ಲ. ಓ, ನಿಮ್ಮದು ಇದೇ ಕತೆನಾ? ನಮ್ಮ ಮನೆಯಲ್ಲೂ ನಮ್ಮ ಅಮ್ಮ ಒಬ್ಬಳು ಹಿಂಗೆ ಹೇಳೋದು, ಈ ಗುಂಡಪ್ಪಣ್ಣನ ಥರನೇ. ಗಂಡ ಹೆಂಡತಿ ಬಂದಿದ್ದು ಹೌದಂತೆ, ನಡ್ಕೊಂಡೇ ಬಂತು ಮತ್ತು ಅಲ್ಲಿಂದ ನಮ್ಮ ಎದುರಿಗಿನ ಗದ್ದೆ ಅಂಚಲ್ಲೇ ಹೋಗ್ಯಾರಂತೆ. ಈಗ ಈ ಕಡೆ ಬರೋಷ್ಟೊತ್ತಿಗೆ ನೋಡಿದ್ರ ನಿಮ್ಮ ಮನೆಗೆ ಬಂದ್ರೋ ಎಲ್ಲಿಗೆ ಬಂದ್ರೋ ಅಂತ ಗೊತ್ತಾಗ್ಲಂತೆ. ನಮ್ಮ ಅಮ್ಮ ಹಂಗಾರು ವಾಪಸ್ ಹೋಗೋಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ಮನೆಯೆಲ್ಲ ಗುಡಿಸಿ ಅಚ್ಚುಕಟ್ಟು ಮಾಡಿ ಅವರಿಗೆ ಕಾಫಿ ಅಂತ ಒಂಚೂರು ತಿಂಡಿ ಎಲ್ಲ ಮಾಡಿ ಇಟ್ಕೊಂಡು ಕಾಯ್ತಾ ಇದೆಯಂತೆ. ನೋಡ್ತಿದ್ದಂತನೇ ಬಂದು ಹಾಗೆ ಗದ್ದೆ ಅಂಚಲ್ಲಿ ಹೋಗೇ ಬಿಟ್ರಂತ ವಾಪಸ್ಸು. ಅದು ಬೇಜಾರು ನಮ್ಮಮ್ಮಗೆ. ಭಾರತಕ್ಕೊಬ್ರು ಗೊತ್ತ ಅಂತ ಹಿಂಗಾಗಿ ಹೋದ್ರೆ ಏನ, ಯಾರನ್ನು ನೋಡಿದ್ರು ಅಲ್ಲೇ ನೋಡಿದ್ದ ಅವ್ರನ್ನೇ ಇರ್ಬೋದು. ಇವರು ಹೇಳ್ತಾರಪ್ಪ ಬಂದಿದ್ರು ಅಂತ, ಅವ್ರವ್ರ ನೆಂಟ್ರು ಎಂಥದ ಮರೆಯ. ಈಗ ಅವ್ರ ಮನೆಗೆ ಹೋಗ್ಬೇಕಿತ್ತ ನಾವೇನಾರ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೋದಿತ್ತು. ಇಲ್ಲ ಸೀತಕ್ಕ, ಅವ್ರವ್ರ ನೆಂಟರು ಅಲ್ಲ, ಬಂಧು ಅಲ್ಲ, ಬಳಗು ಅಲ್ಲ. ಹೇಳ್ಬೇಕಂದ್ರೆ ಆ ಪೂರ್ವಿತ ನಮ್ಮ ಅಮ್ಮಗೆ ನೆಂಟರು. ಪೂರ್ವಿತನ ಅಮ್ಮ ನಮ್ಮ ಅಮ್ಮ ಭಾಳ ಹತ್ತಿರ ಎಂಥದ್ದು ಆಗ್ಬೇಕು ಅಂತ ಗೊತ್ತಿಲ್ಲ. ಹಂಗಾಗಿ ಬೇಜಾರಾಗಿದ್ದು ನಮ್ಮ ಅಮ್ಮಗೆ. ಫೋನ್ ಮಾಡಿದ್ರ ಇಲ್ಲ ಪಾಪಣ್ಣ ನಿಮ್ಮನೆಗೆ? ರಾಕೇಶ್ ಫೋನ್ ಮಾಡಿದ್ನ ಇಲ್ಲ? ಫೋನ್ ಮಾಡಿದ್ದ ರಾಕೇಶ್, ಫೋನ್ ಮಾಡಿದ್ದ. ಅಲ್ಲಿ ಪೇಟೆಯಲ್ಲಿ ಸಿಕ್ಕಿದವ ಹೇಳಿದ್ದ, ಅವನೇ ಮೇನ್ ಅಂತಪ್ಪ. ಅಲ್ಲ, ಆ ಊರು ಮನೆಯವರು ಹಾಗೆ ಅದಾರು ಬಿಡಿ, ಯಾರು ಒಬ್ಬರು ಕೊಡೋಕ್ಕಾದಾರೆ ಅಂತ ಕಂಡ್ರೆ ಅವ್ರನ್ನ ಬೊಂಚೆ ಬಿಡ್ತಾರೆ. ನಾ ಅವನಿಗೆ ಹೇಳಿನಿ ಅವತ್ತೊಂದು ದಿನ, ನಾನು ಹೇಳಿನಿ, ಅನಿಲ್ನೂ ಹೇಳೇನೆ. ಅವ್ರು ಹೇಳ್ತಾರೆ ಅಂಥೇಳಿ ಪೂರ್ತಿ ನಿನ್ನ ತಲೆ ಮೇಲೆ ತಗೋಬೇಡ, ಊರು ಮನೆಯವರೆಲ್ಲ ಸ್ವಲ್ಪ ಸೇರಿ ಹಾಕ್ಕೊಂಡ್ಲಿ ಅಂತ. ಏನು ತಗಡ್ಡಾನಗಟ್ಟಿಗಳೇ ಅದಾರೆ ಆ ಊರಲ್ಲಿ. ಯಾರು ಒಂದು ಪೈಸಾ ಬಿಚ್ಚಲಂತೆ, ಪೂರ್ತಿ ಇವಂದೇ ಖರ್ಚಂತೆ. ಸ್ವಲ್ಪ ಹೊಗಳು ಬಿಟ್ರೆ ಇಲ್ಲ, ನೀನೇ ಸೈ ಅಂತ ಇವನ ಮೇಲೆ ಇವಿಲ್ಲ. ನೀವು ಲೆಕ್ಕ ಹಾಕಿ ಪಾಂಪ್ಲೆಂಟ್ ಮಾಡಿಕೊಟ್ಟಾರೆ, ಎಲ್ಲ ಮಾಡ್ಯಾರೆ. ಈಗ ಇದಕ್ಕೆ ಹೊರಡ ಎತ್ತಕ್ಕೂ ಬಂದಿದ್ರಲ್ಲ, ಹೆಂಗಿದ್ರು ಹೇಳಿ ಹೋಗ್ಯಾರೆ, ಹೌದಾ? ಆದರೆ ಇವನ ಹತ್ರದವರಿಗೆಲ್ಲ ಇವನೇ ಫೋನ್ ಮಾಡಿ ಕರ್ಸ್ಕೊಂಡಾನೆ, ಇವಂದೇ ಮನೆ ಇದು ಅನ್ನಂಗೆ. ಹಂಗೆ ನಮಗೂ ಫೋನ್ ಮಾಡಿದ್ದ. ಹೇಳಿದ್ರೆ ನಮ್ಮ ಅಮ್ಮ ಬೇಡ ಅಂತ ಫೋನ್ ಮಾಡೇನೆ ಅಂದ್ರೆ, ಫೋನ್ ಮಾಡಿದ್ರೆ ಅವರಿಗೂ ಫೋನೇ ಮಾಡ್ಬೋದಿತ್ತಲ್ಲ. ಇಲ್ಲಿ ಕಾಲು ಬುಡ್ದಲ್ಲಿ ಬಂದು ಹಾಗೆ ಹೋಗ್ಯಾನೆ ಅವ. ಎಂತ ಹೇಳ್ತೀರಿ ಇದಕ್ಕೆ ಹೇಳಿ? ಈಗ ನೀವು ಹೇಳ್ದಂಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ಬೋದಿತ್ತು. ಅದನ್ನು ಕೇಳಲ್ಲ, ಸುಮ್ಮನೆ ಹಾಕಿದ್ದೆ. ಏನು ಅನಿಲ್ ಗೌಡ್ರದ್ದು ಬಂದೇಗ ಇನ್ನು ಗಲಾಟೆ ಅದೇನ, ನೀ ಮುಂದೆ ಹೋಗು, ನಾ ಬತ್ತೀನಿ ಹಿಂದಿಂದ ಅಂದಿದ್ದೆ. ಎಂತಕ್ಕೆ ಗಲಾಟೆ ಎಂತಕ್ಕೆ ಮಾಡ್ತಾನೆ? ಅವನಿಲ್ಲ ಎಂತಕ್ಕೆ ಗಲಾಟೆ ಮಾಡ್ತಾನ? ಅಲ್ಲ, ಒಂದು ಪಕ್ಷ ಅವ್ನು ಗಲಾಟೆ ಮಾಡಿದ್ರೆ ತಿರುಗಿ ನಿನಗೆ ಮಾತಾಡೋಕ್ಕಾಗಲ್ಲ, ಬಾಯಿಗೆ ಅನ್ಕೊಂಡು ತುರ್ಕೊಂಡಿರ್ತೀಯ. ನಾ ಹೇಳ್ತೀನಿ ಕೇಳು. ಅನಿಲರ ಮನೆಗೆ ಹೋಗ್ಯಾರೆ ಗಂಡ ಹೆಂಡತಿ ಇಬ್ಬರುವ. ಅಲ್ಲಿ ಹೋಗಿ ಕರೆದಾದ್ಮೇಲೆ ಅವನು ಹೇಳೇನೆ, ಸಾವ್ಕಾರರ ಮನೆಗೊಂದು ಹೋಗು, ಅವ್ರ ಮನೆಗೆ ಖುದ್ದಮ್ಮ ಹೋಗಿ ಕರೆದು ಬಾ, ಮತ್ತು ಉಳ್ದವರಿಗೆಲ್ಲ ಫೋನ್ ಮಾಡಿದ್ರು ಸಾಕು ಅಂದಾನೆ. ಅವನು ಹೇಳ್ದಂಗೆ ಇವು ಮಾಡೇನೆ. ಅವ್ರು ರಾಕೇಶ್ ಊರು ಮನೆಯವ್ರ ಮಾತು ಕೇಳಿದ್ಕಿಂತ ಅನಿಲನ ಮಾತೇ ಕೇಳೋದು ಹೆಚ್ಚು. ಇವು ಹೇಳ್ದಂಗೆ ಕೇಳ್ತಾನವ. ಹಂಗಾಗಿ ಅವ್ನು ಹೋಗಿ ನಾವೊಂದೇನು ತಪ್ಪೇನಿಲ್ಲ, ಇವನ್ ಹಿಡ್ಕೋಬೇಕು. ಏನು ಊರಲ್ಲಿ ಒಬ್ಬರೇ ಜನಿರೋದನೋ ಅಂತ. ಥೋ, ಹಾಗೆಲ್ಲ ಏನಿಲ್ಲ ಗುಂಡಪ್ಪಣ್ಣ. ಅನಿಲರ ಮನೆಗೂ ಅವ್ನು ಹೋದಂಗಿಲ್ಲ. ಎಂತಕ್ಕೆ ಬಂದ್ರೆ ಗಂಡ ಹೆಂಡತಿ ಬೇರೆ ಏನಾರು ಮಾತಾಡೋಕ್ಕಿತ್ತ ಎಂತದ? ಮರೆಯ ಇದನ್ನೊಂದು 100 ಸತಿ ಹೇಳಿದೆ ನಾನು. ಅವ್ರ ತಲೆ ಒಳಗೆ ಹೋಗಲ್ಲ, ಅದು ಎಂತ ಮಾಡ್ತೀವಿ.
ಒಂದು ಪಕ್ಷ ಕರೆದ್ರೂ ಕರೀಲಿ, ನಮಗೇನು ದೇವ್ರೆಂತ ಮಾಡಿದೆ ನಮಗೆ, ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರೆ ಕೇಳಲ್ಲ ಕಣ. ಮತ್ತು ಅದನ್ನೇ ಹೇಳ್ತದಲ್ಲ. ನಾ ಎಂತ ಹೇಳಿದೆ ಹೇಳು, ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ನಾ? ಇವತ್ತು ಬೇಡ ಅಂದೆ. ದೇವ್ರ ನೋಡೋತದ, ಇನ್ನೊಂದು ದಿವ್ಸ ಹೋದ್ರೆ ಸಯ್ಯ. ನಾನೇ ಕರ್ಕೊಂಡು ಹೋಗ್ತೀನಿ, ಹೋಗಿ ಬರೋಣ. ಪಾರತಕ್ಕನ್ನು ಬರೋಕ್ಕೆ ಹೇಳೋಣ, ಎಲ್ಲ ಒಟ್ಟಿಗೆ ಹೋಗಿ ಬರೋಣ. ಅದಕ್ಕೇನಾಗಬೇಕು, ಹೋಗೋಣ ಪಾಪಣ್ಣ. ಉದ್ದೇಶ ಹೋಗ್ಬೇಕು ನೋಡು, ಹೇಳಿನಿ. ಪಾರತಕ್ಕಗೆ ಹೇಳು, ನಿಮ್ಮ ಶಾರದಗೂ ಹೇಳು. ಶಾರದನ್ನು ಕರ್ಕೊಬ. ನಮ್ಮನೆಯಲ್ಲೋ ಈಗ ಪಟಾಕಿ ಇನ್ನೊಂದು 15 ದಿನ ಬುತ್ತ. ನಾನು ಮಧ್ಯೆಲ್ಲ ಒಂದು ಸತಿ ಬಂದು ಹೋಗ್ತೀನಿ ಅಂತಿದ್ದ. ಎಂತ ಮಾಡ್ತಾನೆ ನೋಡ್ಬೇಕು. ಬಂದರೆ ಪುಟ್ಟಕ್ಕೂ ಬರ್ತದೆ, ನಾವೆಲ್ಲರೂ ಹೋಗೋಣ. ಈಗ ನಾ ಕಾರಲ್ಲಿ ಬರೋರು ಕಾರಲ್ಲಿ ಬರ್ತೀನಿ, ನೀನು ಶಾರದ ಹುಡುಗರು ಎಲ್ಲ ಬೈಕಲ್ಲಿ ಬರಲಿ. ನೋಡೋಣ, ಮಾದಪ್ಪಣ್ಣನ್ನು ಕರ್ಕೊಂಡು ಎಲ್ಲರೂ ಹೋಗಿ ಬರೋಣ. ಮಾತ್ರ ಅವನು ಮನೆ ಕಡೆ ತಿರುಗಿ ನೋಡಬಾರ್ದು. ಕರಿಯೋದು ಬಿಟ್ಟು ಬೇಕಾದ್ದು ಮಾಡಲಿ, ಅಷ್ಟೊಂದು ಮಾಡಬೇಕು ಅನ್ನೋದದೇ ನೋಡು. ಅವನು ಹೆಂಗೆ ಮಾಡ್ತಾನೋ ನಾವು ಹಾಗೆ ಮಾಡಬೇಕು. ಏನೋ ಪಾಪ ಪರದೇಶ ಮಗ ಅಂತ ಹೇಳಿ ಅಯ್ಯೋ ಅಂತಿದ್ರೆ ಬತ್ತ ಇವನು ಹಾಗೆ ಆಗ್ತಾ ಇದ್ದಾನೆ. ಓ, ಹಂಗಾರೆ ನೀವು ದೇವಸ್ಥಾನಕ್ಕೆ ಬೇರೆ ಕೈ ಮುಗಿಯಕ್ಕೆ ಹೋಗಾರಲ್ಲ, ರಾಕೇಶನ ಮೇಲೆ ಸೇಡಿಗೆ ಹೋಗಾರು. ಮಾತಾಡ್ತೀರಿ. ಅವನ ವಯಸ್ಸು ಅಂತ ನಿಮ್ಮ ವಯಸ್ಸು ಅಂತದ್ರಿ. ಅವನ ಮೇಲೆ ಸಿಟ್ಟಿಗಾಗಿ ನೀವು ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ? ಕರೆದ್ರೂ ಹೋಗಲ್ಲ. ಅವನಿಗೂ ನಿಮ್ಗೆ ಏನು ವ್ಯತ್ಯಾಸ ಹೋಯ್ತಾ? ಅಲ್ಲ, ನಾವೆಲ್ಲ ಕಣ್ಣೆಲ್ಲೇ ಕಂಡು ಕರೆದಿದ್ರೆ ಅವೇನು ಬರಲ್ಲ ಅನ್ನೋ ಹುಡುಗೇನಲ್ಲ, ಪಾಪದ ಹುಡುಗ ಅಲ್ಲ. ಪಾಪಣ್ಣ, ನೀ ಹೇಳ್ದಲ್ಲ ಗದ್ದೆ ಅಂಚಲ್ಲಿ ಹೋಗೋದು ನೋಡ್ತಂತೆ ನಮ್ಮಮ್ಮ ಅಂತ. ಭಾರತ ಕರಿಲಂತ ಅವ್ರನ್ನ. ಎಂತ ಕರೀತಾರೆ ನೋಡೋಣ. ದಾರಿ ಮೇಲೆ ಹೋಗೋರಿಗೆ ಇಲ್ಲಿ ನಮ್ಮವ್ರದ್ದೊಂದು ಮನೆ ಅದೇ, ಒಂಚೂರು ಹೋಗೋಣ ಅಂತ ತಲೆಗೆ ಬರದೇ ಇದ್ಮೇಲೆ ಇವ್ರೆಂತ ಕರೆಯೋದು? ನಾನೀಗ ನಿಮ್ಮ ಹತ್ರ ಕೇಳಿನ ಭಾರತಕ್ಕ ಕರೆದ್ರನ್ನ ಕೇಳಿದ್ ನಾನು. ಪಾಪಣ್ಣ ಹೇಳ, ಭಾರತಕ್ಕೆ ಕರಿಲಂತ. ಇಲ್ಲ ಸೀತಕ್ಕ, ಅದು ಏನು ಮಾಡ್ತೋ ಅಮ್ಮ, ಈಗ ಬರ್ತಾರೆ ಅಂತೇಳಿ ಗಡಿ ಬಿಡಿ ಮೇಲೆ ಎಲ್ಲ ರೆಡಿ ಮಾಡ್ಕಿತ್ತ ಇತ್ತ. ಇವ್ರು ಬರದೆ ಹಾಗೆ ಹೋಗೋದು ನೋಡಿ ಅದಕ್ಕೊಂಥರ ಸಿಟ್ಟೇ ಬಂದಂಗೆ ಆಗಿದೆ. ಕರಿಯೋಕ್ಕೆ ಹೋಗ್ಲ ನಾನು ಅಂತು. ನಮ್ಮ ಶಾರದನು ಹೇಳ್ತು, ಒಂದು ಸ್ವಲ್ಪ ಕರಿಯೋಕ್ಕಾಗ್ಲನೋ, ಬತ್ತಿದ್ರು ಇಲ್ಲೇಯ ಅಂತ. ನೋಡು ಪಾಪಣ್ಣ, ನಾ ಒಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಎಲ್ಲ ಸೌಕಾರನ ಕುತ್ಲ ಅವಂದು ಅರ್ಧ. ಈ ಅನಿಲಗೂ ಗೊತ್ತಾಗಲ್ಲ. ಏನು ಹೇಳ್ತಾನೆ ಇವು ಪೂರ್ತಿ ಕೇಳ್ತಾನೆ, ಸತ್ಯ ಅಂತ ನಂಬ್ತೀರಿ. ಅನಿಲಿಗೆ ಅಂತ ಹೇಳೋದು ನೀನು ಹಂಗೆ ಅಲ್ಲ. ಏನು ಹೇಳಿದ್ರು ಸತ್ಯ ಅಂತ ನಂಬಿಡ್ತೀರಿ. ಜನನ ಹಿಂಗೆ ಮಾಡಿ ಮಳ್ಳು ಮಾಡಿ ನಂಬ್ಸೋಕೆ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದು ಜಾತಿ ಗುಣ, ಅದು ಮಂತನದ ಗುಣ. ಮೊದಲಿಂದನೂ ಅದನ್ನೇ ಮಾಡ್ಕಿತ್ತ ಬಂದಿದ್ದು. ಈಗ ಅದು ರಕ್ತ ಗುಣ ಎಲ್ಲಿಗೆ ಹೋಗ್ತದೆ? ಅದನ್ನೇ ಮುಂದುವರಿಸ್ತಾ ಇದ್ದ ನೀವು ಅಷ್ಟೇಯ. ಆಗಲಿ, ಅದು ಎಂಥದ ಗುಂಡಪ್ಪಣ್ಣ ನಂಗೆ ಗೊತ್ತಿಲ್ಲ. ಈಗ ಒಂದಿಷ್ಟು ದೇವಸ್ಥಾನಕ್ಕೆ ಹೋಗೋಣ ಮರ. ಇದು ಸೀತಕ್ಕ ಮತ್ತು ಹಿಂಗೆ ರಾಕೇಶನ ಮೇಲೆ ಇದಕ್ಕೆ ಹೋಗ್ತಾರೆ ಅಂತ ಹೇಳ್ಕೊಬೇಡಿ. ನಾನು ಹೋಗ್ಬೇಕು, ಅಮ್ಮನು ಹೋಗ್ಬೇಕು ಅಂತಿತ್ತು. ಹೋಗಿ ಬರ್ಬೇಕು ಒಂದಿನ. ಎಲ್ಲರೂ ಒಟ್ಟಿಗೆ ಹೋಗೋಣ ನಾವು. ನಾನೀಗ ಹಂಗಾರೆ ಹೋಗ್ತೀನತ. ಹೋಗ್ಬೇಕು, ಹೋಗೋಣ. ನಾನು ನಮ್ಮನೇಲಿ ಹುಡುಗರು ಬತ್ತವನ್ನ ನೋಡಿದೆ, ಬಂದಮೇಲೆ ಹೋಗೋದಿತ್ತೇನೋ ಅಂತ. ಅಲ್ಲ, ಪಟಾಕಿಗೆ ಪರೀಕ್ಷೆ ಆಗಲ್ಲ, ಎಲ್ಲ ಕಡೆ ಪರೀಕ್ಷೆ ಆಯ್ತು ಅಂತಾರಲ್ಲ. ಬುಳ್ಳಿ ಬಂದದಂತೆ ಮನೆಗೆ, ಹೇಳ್ತಿದ್ದ ಅನಿಲ. ನಿನ್ನೆನ ಮೊನ್ನೆನ ಬಂದದಂಥದ್ದು ಪಟಾಕಿ. ಅದೇನು ಬರಲ್ಲ. ಪಟಾಕಿದು ಇನ್ನೊಂದು ಪರೀಕ್ಷೆ ಅದೆಯಲ್ಲ, ನೀಟ್ ಅಂತ ಹೇಳ್ತಾರಲ್ಲ, ಅದನ್ನು ಬರಿತಾನವ. ಬುಳ್ಳಿ ಅದನ್ನು ಬರೆಯಲ್ಲ ಅಂತಂತೆ. ಹಾಗಾಗಿ ಅದು ಬಂದದೆ. ಇವ ಈಗ ಅದೇ ಇನ್ನೊಂದು ಪರೀಕ್ಷೆ ಅದೇ, ಅದನ್ನು ಮುಗಿಸ್ಕೊಂಡು ಬರ್ತಾನೆ. ಅದು ಹೆಂಗೆ ಸೀತಕ್ಕ? ಅದ ಬುಳ್ಳಿ ಪಟಾಕಿ ಒಂದೇ ಕ್ಲಾಸ್ ಅಲ್ಲ. ಬುಳ್ಳಿಗೆ ಪರೀಕ್ಷೆ ಮುಗಿದ್ಮೇಲೆ ಅವನಿಗೆ ಮುಗಿದೇ ಇದ್ದಿದ್ದು ಹೆಂಗೆ? ನೀವು ಕೇಳಿರ ಸರಿಯಾಗೆ? ಕೇಳಿವೆ, ಗೊತ್ತಾ ನನಗೂ, ಅದು ಗೊತ್ತೇ. ಎಕ್ಸಾಮ್ ಅದೇ. ಅದು ಏನು ಗೊತ್ತಾ, ಈಗ ನೀಟ್ ಅಂದರೆ ಡಾಕ್ಟ್ರು ಎಲ್ಲ ಆಗಕ್ಕೆ ಓದ್ತಾರಲ್ಲ, ಅದಕ್ಕೆ ನೀಟ್ ಅಂತ ಒಂದು ಪರೀಕ್ಷೆ ಬರೀಬೇಕು. ಇದು ಬುಳ್ಳಿ ಏನೋ ಅದು ಇಂಜಿನಿಯರಿಂಗಿಗೆ ಹೋಗಳಂತೆ, ಡಾಕ್ಟ್ರ್ ಆಗೋಕ್ಕೆಲ್ಲ ಹೋಗಲ್ಲಂತದು. ಅದಕ್ಕೆ ನಾ ಬರೆಯೋದೇ ಇಲ್ಲ ಅಂತ ಕೂತ್ಕೊತಂತೆ. ಬಂದದೀಗ ಮನೆಗೆ. ಇವ ಬರಿತೀನಿ ಅಂದಾನೆ, ಏನು ಎಷ್ಟು ನಂಬರ್ ತೆಗುತ್ತಾನೋ ಎಂತ ಮಾಡ್ತಾನೋ ಗೊತ್ತಿಲ್ಲ. ಹೌದಾ?
ನಮಗವೆಲ್ಲ ಗೊತ್ತೇ ಆಗಲ್ಲ ಮಾರ. ಯೋ ಪಾಪಣ್ಣ ನೀ ಹೇಳಕ್ಕೆ ನಮ್ಗೇನಾರು ಗೊತ್ತಿತ್ತು ಅಂತ ಮಾಡ್ದ. ಹೋದ ವರ್ಷದ ತನಕನೂ ನಮಗೆ ಇದು ಎಂಥದ್ದು ಗೊತ್ತಿರ್ತಿರ್ಲಪ್ಪ. ನ್ಯೂಸಲ್ಲೆಲ್ಲ ಹಿಂಗೆ ಹೇಳೋದು ಕೇಳ್ಕೊಂಡು ಒಟ್ಟು ಅಲೈಸ್ಕಿತ್ತಿದ್ದು ಇವತ್ತು ರಿಸಲ್ಟು ಇವತ್ತು ಪರೀಕ್ಷೆ ಹಿಂಗೆ ಅಂತ. ಈ ಪಟಾಕಿ ಈ ಸರಿ ಬರೆಯೋಕ್ಕೆ ಹೋಗಿ ನಮಗೊಂದು ಕರೆಕ್ಟಾಗಿ ಗೊತ್ತಾಗಿದೆ ಏನು ಎತ್ತ ಅಂತ. ನಿಂಗೆ ಗೊತ್ತಾಗಬೇಕಂದ್ರೆ ಈಗ ನಿನ್ನ ಮಕ್ಕಳು ಅಷ್ಟು ದೊಡ್ಡ ಆಗ್ಬೇಕು, ಆ ಪರೀಕ್ಷೆ ಬರೆಯಂಗೆ ಆಗ್ಬೇಕು, ಅವಾಗ ನಿಮಗೂ ಗೊತ್ತಾಗೇ ಆಗ್ತದೆ. ಎಂಥದ ಸೀತಕ್ಕ, ನಮ್ಮ ಮಕ್ಕಳೆಲ್ಲ ಇನ್ನು ಏನು ಓದ್ತಾರೋ ಏನು ಬಿಡ್ತಾರೋ, ಯಾವ ಅಷ್ಟು ಓದಷ್ಟೊತ್ತಿಗೆ ಕಡೆಗೆ ಪರೀಕ್ಷೆನೇ ಇಲ್ಲ ಅಂತ ಆತದ. ಇನ್ನು ಎಂಥದ ಹಂಗೆ ಮಾಡೋದೇ ಒಂದಕ್ಕೆ ರಗಲಿಲ್ಲ. ಹೀಗೆಲ್ಲ ಮಾಡೋ ಬದಲು ಪರೀಕ್ಷೆ ಅಂತ ಒಂದು ಇಲ್ಲದೆ ಇದ್ದರೆ ನಾವು ಹಿಂಗೆ ತಲೆ ಕೆಡ್ಸ್ಕೊಂಡು ಓದಿಸೋದು ತಪ್ತದೆ. ಈಗ ಮೂರು ಸತಿ ಪರೀಕ್ಷೆ ಅಂತಪ್ಪ, ಅದು ಎಂಥದ್ದೇನ. ನಮ್ಮ ಕಾಲದಲ್ಲೆಲ್ಲ ಒಂದೇ ಪರೀಕ್ಷೆ, ಇಲ್ಲಿ ಅರ್ಧ ವಾರ್ಷಿಕ ಅಂತ ಮತ್ತೊಂದು ಇದರಲ್ಲಿ ಮಧ್ಯವಾರ್ಷಿಕದಲ್ಲಿ ಬರೀಬೇಕು, ಇಲ್ಲ ಅಂದರೆ ಮತ್ತೊಂದು ಸತಿ. ಈಗ ಹಂಗಲ್ಲ, ಅಲ್ಲಿ ಒಂದು ಲೆಕ್ಕಕ್ಕೆ ಒಳ್ಳೆಯದೇ ಆಗ್ತದೆ, ಒಂದು ವರ್ಷ ಹಾಳಾಗತ್ತೆ ತಪ್ತದಂತ ಮಾಡೋಣ. ಇಷ್ಟೆಲ್ಲ ಒಂದು ಸದ್ರ ಬಿಟ್ಟರೆ ಹುಡುಗರು ಎಲ್ಲಿ ಓದ್ತಾವ? ಅದು ಒಂದು ಹೋಗಿದೆ ಬಿಡಿ. ಅಲ್ಲ ಮಾತಾಡ್ತಾ ಹೊತ್ತು ಹೋಗಿದ್ದೇ ಗೊತ್ತಾಗ್ಲ ಸೀತಕ್ಕ. ನಾನು ಹೋಗ್ತೀನಿ ಹಂಗಾರತ್ತ.